Hello students, I welcome you all to the e-content of Management Accounting. We are in second chapter, that is Analysis and Interpretation of Financial Statements. This is session 18. Here I am going to explain you about trend analysis. I think you remember that trend analysis is one of the tool of financial analysis which comes under the comparative statement analysis or horizontal analysis. ಹಾರಿಜಾಂಟಲ್ ಅನಾಲಿಸಿಸ್ನಲ್ಲಿ ನಮಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಹೇಗಿದೆ ಅದೇ ರೀತಿ ಟ್ರೆಂಡ್ ಅನಾಲಿಸಿಸ್ ಕೂಡ ಒಂದು ಟೂಲ್ ಆಗಿದೆ. ಟ್ರೆಂಡ್ ಅನಾಲಿಸಿಸ್ ಅಂದರೆ ಏನು ಅಂತ ನೋಡೋಣ. ಟ್ರೆಂಡ್ ಅನಾಲಿಸಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಆಫ್ ಅನಲೈಸಿಂಗ್ ದ ಫೈನಾನ್ಷಿಯಲ್ ಡೇಟಾ. ಕಂಪ್ಯಾರಿಸನ್ ಆಫ್ ಪಾಸ್ಟ್ ಡೇಟಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿತ್ ಎ ಬೇಸ್ ಇಯರ್ ಈಸ್ ನೌನ್ ಆಸ್ ಟ್ರೆಂಡ್ ಅನಾಲಿಸಿಸ್. ನೀವು ಈಗಾಗಲೇ ಟೈಮ್ ಸೀರೀಸ್ ಅನಾಲಿಸಿಸ್ನಲ್ಲೆಲ್ಲ ಓದಿದ್ದೀರಾ ಟ್ರೆಂಡ್ ಅಂತ ಅಥವಾ ಟ್ರೆಂಡ್ ಅನಾಲಿಸಿಸ್ ಅಂತ. ಟ್ರೆಂಡ್ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೌ ದ ಡೇಟಾ ಮೂವ್ಸ್ ಆರ್ ವಾಟ್ ಈಸ್ ದ ಮೂವ್ಮೆಂಟ್ ಆಫ್ ದಿ ಡೇಟಾ ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ. ಟ್ರೆಂಡ್ ಅನಾಲಿಸಿಸ್ನ ನಾವು ಒಂದು ಇಂಪಾರ್ಟೆಂಟ್ ಟೂಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫೈನಾನ್ಷಿಯಲ್ ಅನಾಲಿಸಿಸ್ನಲ್ಲಿ ನಾವು ಟ್ರೆಂಡ್ ಅನಾಲಿಸಿಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಿಂದಿನ ಡೇಟಾಗಳಿಗೆ ಕಂಪೇರ್ ಮಾಡಿ ಸಾಕಷ್ಟು ವರ್ಷ ಅಂದರೆ ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟು ಇರೋಂತಹ ನಾವು ಡೇಟಾನೆಲ್ಲ ಕಂಪೇರ್ ಮಾಡಿ ಅದು ಯಾತಕ್ಕೆ ಕಂಪೇರ್ ಮಾಡ್ತೀವಿ, ಒಂದನ್ನು ಬೇಸ್ ಇಯರ್ ಆಗಿ ಇಟ್ಕೊಳ್ತೀವಿ. ಆ ಬೇಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡು ಯಾವ ರೀತಿ ಪ್ರೋಗ್ರೆಸ್ ಇದೆ ಅಥವಾ ಯಾವ ರೀತಿ ಆದಂತಹ ಬೆಳವಣಿಗೆ ಇದೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತೀವಿ. ಇದನ್ನು ನಾವು ಟ್ರೆಂಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಟ್ರೆಂಡ್ ಅಂತ ಜನರಲ್ ಆಗಿ ನಾವು ಟ್ರೆಂಡ್ ಅಂತ ಹೇಳಿದ್ರೆ ಏನಂತ ಅಂದ್ಕೊಳ್ತೀವಿ ಅಂದರೆ ಇವಾಗ ಏನು ಲೇಟೆಸ್ಟ್ ಅದು ಅನ್ನೋ ಥರ. ಅಂದರೆ ಇವಾಗಿನ ಲೇಟೆಸ್ಟ್ ಏನು ಅಂತ ಹೇಳೋದನ್ನು ನಾವು ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ. ಯಾವುದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ, ಯಾವುದೋ ಒಂದು ಹಿಂದೆ ಇರುವಂತಹ ಬೇಸ್ ಇಯರ್ಗೆ ಕಂಪೇರ್ ಮಾಡಿಬಿಟ್ಟು ಹೇಳ್ತಾ ಇದ್ದೀವಿ. ಟ್ರೆಂಡ್ ಅನಾಲಿಸಿಸ್ ಇಟ್ ಕಂಪ್ಯೂಟ್ಸ್ ದ ಚೇಂಜಸ್ ಇನ್ ಪರ್ಸೆಂಟೇಜ್ ಫಾರ್ ಡಿಫ್ರೆಂಟ್ ವೇರಿಯಬಲ್ಸ್ ಓವರ್ ಎ ಲಾಂಗ್ ಪೀರಿಯಡ್ ಆ್ಯಂಡ್ ದೆನ್ ಮೇಕ್ಸ್ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ದೆಮ್. ನಾನು ಈಗಾಗಲೇ ನಿಮಗೆ ಹೇಳ್ದಂಗೆ ಸುಮ್ಮನೆ 1 ವರ್ಷ 2 ವರ್ಷದ ಡೇಟಾನ ನಾವು ಇಲ್ಲಿ ತಗೊಳ್ಳಲ್ಲ. ಸಾಮಾನ್ಯವಾಗಿ ಲಾಂಗ್ ಪೀರಿಯಡ್ದು ಡೇಟಾನ ತಗೊಂಡು ಅದರಲ್ಲಿ ಪರ್ಸೆಂಟೇಜ್ ಚೇಂಜ್ ಏನಾಗಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾವು ಕಂಪೇರ್ ಮಾಡ್ತೀವಿ. ಈಚ್ ಐಟಮ್ ಇನ್ ದ ಬೇಸ್ ಇಯರ್ ಈಸ್ ಟೇಕನ್ ಆಸ್ 100 ಆ್ಯಂಡ್ ಆನ್ ದಿ ಬೇಸಿಸ್ ಟ್ರೆಂಡ್ ಅನಾಲಿಸಿಸ್ ಫಾರ್ ದಿ ಕರೆಸ್ಪಾಂಡಿಂಗ್ ಐಟಮ್ ಇನ್ ದ ಅದರ್ ಇಯರ್ಸ್ ಆರ್ ಕ್ಯಾಲ್ಕುಲೇಟೆಡ್. ಇವಾಗ ಒಂದು 5 ವರ್ಷದ ಡೇಟಾ ಇದೆ ಅಂತ ಹೇಳಿದ್ರೆ 2010 ಡೇಟಾ ಇದೆ ಅಂತ ಇಟ್ಕೊಳ್ಳೋಣ. 2010 2015 ತನಕ ನಮಗೆ ಡೇಟಾ ಇದೆ ಅಂತ ಹೇಳಿದ್ರೆ 2010 ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿರೋ ಎಲ್ಲ ವ್ಯಾಲ್ಯೂನ 100 ಅಂತ ತಗೊಳ್ತೀವಿ. ಅದಕ್ಕೆ ಕಂಪೇರ್ ಮಾಡ್ತಾ ಬೇರೆ 2011 ಹೇಗಿದೆ, 2012 ಏನು, 13, 14, 15 ಹೀಗೆ ಬೇರೆ ಬೇರೆ ವರ್ಷದ್ದು ಯಾವ ರೀತಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ಕೊಳ್ತೀವಿ, ಯಾವುದಾದ್ರೂ ಒಂದು ಇಯರ್ನ ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನ ನೆನೆಸ್ಕೊಳ್ಳಿ ನೀವು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ ನಾವು 2 ವರ್ಷದನ್ನ ಕಂಪೇರ್ ಮಾಡ್ತಾ ಇದ್ವಿ. ಇಲ್ಲಿ ಅದಕ್ಕಿಂತ ಜಾಸ್ತಿ ವರ್ಷದನ್ನು ನಾವು ಕಂಪೇರ್ ಮಾಡ್ತಾ ಇದ್ವಿ. ಮತ್ತು ಕಾಮನ್ ಸೈನ್ಸ್ ಸ್ಟೇಟ್ಮೆಂಟ್ನಲ್ಲಿ ಇರುವಂತಹ ಸ್ಟೇಟ್ಮೆಂಟ್ನಲ್ಲಿ ಯಾವುದಾದ್ರೂ ಒಂದು ಕಾಂಪೊನೆಂಟ್ನ 100 ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಇಲ್ಲಿ ಬೇಸ್ ಇಯರ್ ಅಂತ ಯಾವುದನ್ನಾದರೂ ಒಂದು ಇಯರ್ನ ಪರ್ಟಿಕ್ಯುಲರ್ ಇಯರ್ನ ತಗೊಂಡು ಆ ಇಯರ್ದೆಲ್ಲದನ್ನು ನಾವು 100 ಅಂತ ಅಂದ್ಕೊಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೇಸ್ ಇಯರ್ನಲ್ಲಿ ಕರೆಂಟ್ ಅಸೆಟ್ಸ್ ಇದ್ದರೆ ಅದು 100, ಬೇಸ್ ಇಯರ್ದು ಫಿಕ್ಸ್ಡ್ ಅಸೆಟ್ಸ್ ಕೂಡ 100, ಬೇಸ್ ಇಯರ್ದು ಟೋಟಲ್ ಅದು ಕೂಡ 100 ಆಗಿರುತ್ತೆ. ಹಾಗೆ ಬೇಸ್ ಇಯರ್ದು ಎಲ್ಲನೂ ಕರೆಂಟ್ ಲಯಬಿಲಿಟೀಸ್ನಲ್ಲಿ ಕ್ರೆಡಿಟಾರ್ಸ್ ಇರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್, ಲಾಂಗ್ ಟರ್ಮ್ ಬೋರೋಯಿಂಗ್ ಮತ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಹೀಗೆ ಪ್ರತಿಯೊಂದು ಐಟಮನ್ನು ಬೇಸ್ ಇಯರ್ದಾಗಿದ್ದರೆ ಅದೆಲ್ಲ 100 ಆಗಿರುತ್ತೆ. ನೀವೇನು ಇಂಡೆಕ್ಸ್ ನಂಬರ್ ಮಾಡ್ತಾ ಇದ್ರಲ್ವಾ, ಆಲ್ಮೋಸ್ಟ್ ಆ ಇಂಡೆಕ್ಸ್ ನಂಬರ್ದು ಒಂದು ಇಂಡೆಕ್ಸ್ ನಂಬರ್ ನಾವೇನು ಬೇಸ್ ಇಯರ್ ಟು ಕರೆಂಟ್ ಇಯರ್ ಮಾಡ್ತಾ ಇದ್ವಿ ಅದೇ ಟೈಪ್ನಲ್ಲಿ ಇದು. ಟ್ರೆಂಡ್ ಅನಾಲಿಸಿಸ್ ಈಸ್ important because with its long run view it may point to basic changes in the nature of business. By looking at a trend in a particular ratio, one may find whether the ratio is falling, rising or remains relatively constant. From this observation a problem is detected or the sign of good or poor management is detected. ಟ್ರೆಂಡ್ ಅನಾಲಿಸಿಸ್ ನಮಗೆ ಹೇಗೆ ಪ್ರಯೋಜನಕಾರಿ ಅನ್ನೋದನ್ನು ಇದು ಹೇಳ್ತಾ ಇದೆ.
ಟ್ರೆಂಡ್ ಅನಾಲಿಸಿಸ್ನಲ್ಲಿ ನಾವು ಲಾಂಗ್ ಟರ್ಮ್ ಸ್ಟಡಿ ಮಾಡೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ನಮ್ಮ ಸಂಸ್ಥೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ಅದು ಪ್ರೋಗ್ರೆಸಿವ್ ಆಗಿದೆಯಾ, ಅಂದರೆ ಅಭಿವೃದ್ಧಿ ಆಗ್ತಾ ಇದೆಯಾ, ಅಥವಾ ಅಭಿವೃದ್ಧಿಯಲ್ಲಿ ಏನಾದರೂ ಕುಂಠಿತವಾಗಿ ಇದೆಯಾ, ಅಥವಾ ನಮ್ಮ ಒಂದು ಪ್ರೋಗ್ರೆಸ್ಸು ಕಾನ್ಸ್ಟೆಂಟ್ ಆಗಿದೆಯಾ, ಅಂದರೆ ಯಾವುದೇ ಬದಲಾವಣೆ ಇಲ್ಲದೆ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದೆಯಾ, ಈ ಎಲ್ಲ ಫ್ಯಾಕ್ಟರ್ಸ್ನ ನಾವು ನೋಡಬಹುದು. ಈ ಎಲ್ಲ ಅಬ್ಸರ್ವೇಷನ್ನು ಕೂಡ ನಮಗೆ ಟ್ರೆಂಡ್ ಅನಾಲಿಸಿಸ್ ಮಾಡೋದ್ರ ಮೂಲಕ ನಮಗೆ ಸಿಗುತ್ತೆ. Trend analysis is a technique of horizontal study of a financial statement. Trends of different accounting data for a number of years are placed side by side and comparison is made. This comparison may be made in 3 different ways. One is percentage of change, second is ratio of the change, and the third one is diagrammatic or graphic presentation. ಇವಾಗ ನಾವು ಟ್ರೆಂಡ್ ಅನಾಲಿಸಿಸ್ನಲ್ಲಿ ನಾವು ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಇದೊಂದು ಹಾರಿಜಾಂಟಲ್ ಅನಾಲಿಸಿಸ್. ಹಾರಿಜಾಂಟಲ್ ಅನಾಲಿಸಿಸ್ನಲ್ಲಿ ನಾವು ಹೇಗೆ ಪಕ್ಕ ಬರೆದು ಅದನ್ನು ಕಂಪೇರ್ ಮಾಡ್ತಾ ಹೋಗ್ತೀವಿ, ಆ ಥರನೇ ನಾವು ಇದನ್ನ ಮಾಡ್ತೀವಿ. ಆದರೆ ಏನು ವ್ಯತ್ಯಾಸ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗೆ ಇದಕ್ಕೆ ಅಂದರೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ 2 ವರ್ಷದ ಡೇಟಾ ಅಷ್ಟೇ ನಾವು ತೊಗೊಂಡ್ರೆ, ಇಲ್ಲಿ 2ಕ್ಕಿಂತ ತುಂಬ ಜಾಸ್ತಿ ವರ್ಷದ ಡೇಟಾನ ತಗೊಳ್ಬಹುದು. ಆಮೇಲೆ ಇಲ್ಲಿ 1 ವರ್ಷನ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಇವಾಗ ಇದನ್ನು ಟ್ರೆಂಡ್ ಅನಾಲಿಸಿಸ್ನ ನಾವು ಪರ್ಸೆಂಟೇಜಲ್ಲಿ ಹೇಳ್ಬೋದು, ರೇಷಿಯೋನಲ್ಲಿ ಹೇಳ್ಬೋದು, ಅಥವಾ ಡಯಾಗ್ರಾಮ್ ಅಥವಾ ಗ್ರಾಫ್ ಮೂಲಕ ಅದನ್ನ ನಾವು ಪ್ರೆಸೆಂಟ್ ಮಾಡ್ಬೋದು. ಹೇಗೆ ನಾವು ಟ್ರೆಂಡ್ ಅನಾಲಿಸಿಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಪರ್ಸೆಂಟೇಜಲ್ಲಿ ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೇಸ್ ಇಯರ್ನಲ್ಲಿ ನಮ್ಮ ಅಸೆಟ್ಸು 5,000 ಇದೆ, ಇವಾಗ ಕರೆಂಟ್ ಇಯರ್ನಲ್ಲಿ ಅದು ನಮಗೆ 10,000 ಆಗಿದೆ ಅಂದರೆ 10,000 ಡಿವೈಡೆಡ್ ಬೈ 5,000 ಇಂಟು 100 ಮಾಡ್ಕೊಳ್ತೀರಾ. ಆವಾಗ ನಿಮ್ಗೆ ಏನಾಯಿತು, 2 ಅಂತ ಬಂತು, 2:1 ಅಂತ ಹೇಳ್ಬೋದು, ಅಥವಾ 200% ಅಂತ ಹೇಳ್ಬೋದು. ಈ ರೀತಿ ನಾವು ಪರ್ಸೆಂಟೇಜಲ್ಲಿ ಅಥವಾ ರೇಷಿಯೋನಲ್ಲಿ ಹೇಳ್ಬೋದು, ಅಥವಾ ಗ್ರಾಫ್ನಲ್ಲಿ ಕೂಡ ನಾವು ಟ್ರೆಂಡನ್ನು ತೋರಿಸ್ಬೋದು. ದ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ರೇಷಿಯೋ ಆರ್ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಕಾಲ್ಡ್ ಇಂಡೆಕ್ಸ್ ನಂಬರ್ಸ್. ನಾನು ಈಗ ಜಸ್ಟ್ ನಿಮಗೆ ಹೇಳಿದ್ನಲ್ವ, ಇಂಡೆಕ್ಸ್ ನಂಬರ್ನಲ್ಲಿ ನಾವೇನು ಟೆಕ್ನಿಕ್ ಯೂಸ್ ಮಾಡ್ತೀವಿ ಆ ಸೇಮ್ ಟೆಕ್ನಿಕ್ನ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇಟ್ ರಿಫ್ಲೆಕ್ಟ್ಸ್ ದ ಬಿಹೇವಿಯರ್ ಆಫ್ ಐಟಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಒಂದು ಐಟಮ್ ಯಾವ ರೀತಿ ಅಂದರೆ, ಒಂದು ಫ್ಯಾಕ್ಟರ್, ಫೈನಾನ್ಷಿಯಲ್ ಫ್ಯಾಕ್ಟರ್ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಮತ್ತು ಯಾವ ರೀತಿ ಅದರ ಚಿತ್ರಣ ಇದೆ ಅನ್ನೋದನ್ನು ನಮಗೆ ಹೇಳುತ್ತೆ. ಯಾವ ರೀತಿ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡ್ತೀವಿ ಅಂತ, ಫಸ್ಟ್ ಯಾವುದನ್ನಾದರೂ ಒಂದನ್ನು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯೂಶ್ವಲಿ ಫಸ್ಟ್ ಇಯರ್ ಅಥವಾ ಲಾಸ್ಟ್ ಇಯರ್ನ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇವಾಗ 2010ಇಂದ 2015 ತನಕ ಡೇಟಾ ಇದೆ ಅಂತ ಹೇಳಿದ್ರೆ, either we select 2010 as the base year or we consider 2015 as the base year. The figures of the base year are taken as 100. ಬೇಸ್ ಇಯರಲ್ಲಿ ಯಾವುದೆಲ್ಲ ಡೇಟಾ ಇದೆ ಅದೆಲ್ಲನೂ 100 ಅಂತ ತಗೊಳ್ತೀವಿ. ಟ್ರೆಂಡ್ ಪರ್ಸೆಂಟೇಜ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ರಿಲೇಷನ್ ಟು ಬೇಸ್ ಇಯರ್. ಬೇಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡು ಪ್ರತಿಯೊಂದ್ರದ್ದು ಪರ್ಸೆಂಟೇಜ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಏನೆಲ್ಲ ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೊಳ್ಬೇಕು ಟ್ರೆಂಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಸಮ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ನ ನಾವು ಫಾಲೋ ಮಾಡಬೇಕು. ಅಂದರೆ ಲಾಜಿಕಲ್ ಆಗಿ ನಾವು ಅದನ್ನ ಯಾವ ಫಾರ್ಮಲ್ಲಿದೆ, ಫಾರ್ಮ್ಯಾಟ್ ಹೇಗಿದೆ ಅದೇ ರೀತಿ ನಾವು ಹಾಕಬೇಕಾಗತ್ತೆ. ಮತ್ತು ಫಸ್ಟ್ ಇಯರು ಲಾಸ್ಟ್ ಇಯರ್ ಅಂದರೆ ಈ ಬೇಸ್ ಇಯರ್ನ ನಾವು ಯಾವಾಗಲೂ ಕ್ಲಿಯರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅದನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. 2010 ಈಸ್ ಕನ್ಸಿಡರ್ಡ್ ಆಸ್ ಬೇಸ್ ಇಯರ್, ಅಥವಾ ಇಯರ್ 2015 ಈಸ್ ಕನ್ಸಿಡರ್ಡ್ ಆಸ್ ಬೇಸ್ ಇಯರ್ ಅಂತ. ಸಾಮಾನ್ಯವಾಗಿ ಅರ್ಲಿಯೆಸ್ಟ್ ಇಯರ್ನ ನಾವು ಬೇಸ್ ಇಯರ್ ಅಂತ ತಗೊಳ್ತೀವಿ. ಈಗ ಬೇಸ್ ಇಯರ್ದು ಎಲ್ಲ ಐಟಮ್ನು ನಾವು 100 ಅಂತ ಬರ್ಕೊಳ್ತಾ ಹೋಗ್ತೀವಿ. ಅದಾದಮೇಲೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲಾಜಿಕಲ್ ರಿಲೇಷನ್ಶಿಪ್ ಇರೋ ಹೊತ್ತಿಗೆ ಅದನ್ನು ಕಂಪೇರ್ ಮಾಡಿ ಇಂಟರ್ಪ್ರಿಟ್ ಮಾಡ್ತೀವಿ. ಈಗ ಟ್ರೆಂಡ್ ವ್ಯಾಲ್ಯೂ ಅಂತ ಹೇಳಿದಾಗ, ವ್ಯಾಲ್ಯೂ ಆಫ್ ದಿ ಪರ್ಟಿಕ್ಯುಲರ್ ಐಟಮ್ ಇಂದ ಅದರ್ ಸ್ಟೇಟ್ಮೆಂಟ್ ಅಥವಾ ಅದರ್ ಇಯರ್, ಯಾವುದಾದ್ರೂ ಬೇರೆ ವರ್ಷದ್ದು ಇರ್ಬೋದು, ಅದು ಕರೆಂಟ್ ಇಯರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಇಯರ್ ಆಗಿರ್ಬೋದು, ಅದನ್ನು ನ್ಯೂಮರೇಟರ್ನಲ್ಲಿ ಹಾಕ್ತೀವಿ. ಡಿನಾಮಿನೇಟರಲ್ಲಿ ವ್ಯಾಲ್ಯೂ ಆಫ್ ದಿ ಸೇಮ್ ಐಟಮ್ ಇನ್ ದ ಬೇಸ್ ಸ್ಟೇಟ್ಮೆಂಟ್. ಅಂದರೆ ಇವಾಗ ನಾನೇನಾದರೂ ಸೇಲ್ಸ್ನ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಯಾವ ವರ್ಷ ನಾನು ಕಂಪೇರ್ ಮಾಡ್ತಾ ಇದ್ದೀನೋ ಆ ವರ್ಷದ ಡೇಟಾನಲ್ಲಿ ಸೇಲ್ಸ್ ತೊಗೊಂಡಿದ್ದೀನಿ ಅಂದರೆ, ಬೇಸ್ ಇಯರ್ದು ನಾನು ಸೇಲ್ಸ್ನೇ ತೊಗೊಳ್ಬೇಕು. ಅದು ಬಿಟ್ಟು ಇಲ್ಲಿ ನೆಟ್ ಸೇಲ್ಸು ಅಲ್ಲಿ ಗ್ರಾಸ್ ಸೇಲ್ಸು ತೊಗೊಂಡು ಕಂಪೇರ್ ಮಾಡೋ ಹಾಗಿಲ್ಲ. ಬೇಸ್ ಇಯರ್ನಲ್ಲಿ ನಾನು ನೆಟ್ ಸೇಲ್ಸ್ನ ತೊಗೊಂಡು ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದರೆ ಯಾವುದೋ ವರ್ಷದಲ್ಲಿ
ಈ ವರ್ಷದಲ್ಲೂ ಕೂಡ ನಾನು ಬೇಸ್ ಇಯರ್ ಅಂದರೆ ನೆಟ್ ಸೇಲ್ಸ್ನೇ ಕನ್ಸಿಡರ್ ಮಾಡಬೇಕು. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇವಾಗ ಕ್ರೆಡಿಟಾರ್ಸ್ನ ತೊಗೊಂಡಿದ್ದೀನಿ ನಾನು. ಇಯರ್ 2011ನಲ್ಲಿ ನಾನು ಕ್ರೆಡಿಟಾರ್ಸ್ನ ತೊಗೊಂಡಿದ್ದೀನಿ ಕಂಪೇರ್ ಮಾಡೋಕ್ಕೆ. ಬೇಸ್ ಇಯರು 2010 ಇದೆ ಅಂತ ಇಟ್ಕೊಳ್ಳೋಣ. 2010ನಲ್ಲೂ ಕೂಡ ನಾನು ಕ್ರೆಡಿಟಾರ್ಸ್ ಏನಿದೆ ಅನ್ನೋದನ್ನೇ ತೊಗೊಳ್ಬೇಕು. 2010ನಲ್ಲಿ ಕ್ರೆಡಿಟಾರ್ಸೇ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನಾನು ಈ ಕ್ರೆಡಿಟಾರ್ಸ್ನ ಇನ್ಯಾದ್ರ ಜೊತೆನೂ ನಾನು ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ನಿಮಗೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತ ತೊಗೊಳ್ಳೋಣ. ಈಗ 2010ನಲ್ಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸು ಆರ್ಗನೈಸೇಷನ್ ಹತ್ರ ಇರಲೇ ಇರಲಿಲ್ಲ. ಅಂದರೆ ಅಸೆಟ್ ಸೈಡ್ನಲ್ಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅನ್ನೋ ಐಟಮ್ಮೇ ಇಲ್ಲ ಅಲ್ಲಿ. ಯಾವಾಗ ಇದು? 2010ನಲ್ಲಿ. 2010ನ ನಾವೇನಂತ ಅಂತ ತಿಳ್ಕೊಂಡಿದ್ದೀವಿ? ಬೇಸ್ ಇಯರ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ ಬೇಸ್ ಇಯರ್, ದಟ್ ಈಸ್ ಇನ್ 2010, ಮಾರ್ಕೆಟ್ ಸೆಕ್ಯೂರಿಟೀಸ್ ಆರ್ ನಿಲ್. ಈಗ ನಮಗೆ 2013ನಲ್ಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಇದೆ. ರೆಡಿಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂದ್ಬಿಟ್ಟು ಒಂದು 5 lakhs ಇದೆ ಅಂತ ಇಟ್ಕೊಳ್ಳಿ. ಈ 5 lakhsನ ನಾನು ಅಲ್ಲಿಲ್ಲದೆ, ಬೇಸ್ ಇಯರಲ್ಲಿ ಈ ಐಟಮ್ ಇಲ್ಲದೆ ಇರೋದ್ರಿಂದ ನಾನು ಯಾವ ಐಟಮ್ ಜೊತೆನೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಇವಾಗ ಕರೆಂಟ್ ಅಸೆಟ್ಸ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದಾಗ ಟೋಟಲ್ ಕರೆಂಟ್ ಅಸೆಟ್ಸ್ ಏನು ಬಂದಿರುತ್ತೋ ಅದರಲ್ಲಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ನ ಲೆಸ್ ಮಾಡಿ ತಗೊಳ್ಬೇಕಾಗತ್ತೆ. ನಾವು ಸ್ಟೇಟ್ಮೆಂಟ್ನಲ್ಲಿ ಬರಿಬೋದು, ಏನು ತೊಂದರೆ ಇಲ್ಲ, ಸ್ಟೇಟ್ಮೆಂಟ್ನಲ್ಲಿ ಬರಿತೀವಿ. ಬಟ್ ಆ ಪರ್ಸೆಂಟೇಜ್ ಕಾಲಮ್ ಏನಿರುತ್ತೆ, ಆ ಪರ್ಸೆಂಟೇಜ್ ಕಾಲಮ್ನಲ್ಲಿ ನಾವು ಕಂಪ್ಯಾರಿಸನ್ ಮಾಡಿರಲ್ಲ, ಅದ್ರ ಬದಲು ನಿಲ್ ಅಂತ ಹಾಕಿರ್ತೀವಿ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಇಯರ್ 2003ಇಂದ 2006 ತನಕ ಡೇಟಾ ಇದೆ. 3, 4, 5, 6 4 ಇಯರ್ಸ್ ಡೇಟಾ ಇದೆ. ಸೇಲ್ಸ್ ಇದೆ, ವೇಜಸ್ ಇದೆ, ಬ್ಯಾಡ್ ಡೆಟ್ಸ್ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಇದೆ. ಈಗ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ಪರ್ಸೆಂಟೇಜ್ ಅಂತ ಬರಿತೀರಾ. ಅಕಸ್ಮಾತ್ ಏನಾದರೂ ಅದು ಯಾವ ಕಂಪನಿದು ಅಂತ ಕೊಟ್ಟಿದ್ರೆ ಫಸ್ಟ್ ಕಂಪನಿ ನೇಮ್ ಬರಿತೀರಾ. ಅದಾದಮೇಲೆ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ಪರ್ಸೆಂಟೇಜ್. ಇಲ್ಲಿ ನೋಡಿ, ಫಸ್ಟ್ ಇಯರ್ 2003 ಅದನ್ನು ನಾನು ಬೇಸ್ ಇಯರ್ ಅಂತ ತೊಗೊಂಡಿರೋದು, ಅದನ್ನ ಬ್ರ್ಯಾಕೆಟ್ನಲ್ಲಿ ಬರಿತೀರಾ. ಬೇಸ್ ಇಯರ್ 2003 = 100. ಈಗ 2003ನಲ್ಲಿ ಇವಾಗ ನಮಗಿದು ಇನ್ಕಮ್ ಸ್ಟೇಟ್ಮೆಂಟ್ ಥರ ಅವ್ರು ಪೂರ್ತಿ ಡೇಟಾ ಕೊಟ್ಟಿಲ್ಲ. ನಮಗೆ ಪೂರ್ತಿ ಡೇಟಾ ಕೊಟ್ಟಿದ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಥರ ಮಾಡ್ತಾ ಇದ್ವಿ. ಈಗ ಅವ್ರು ಸುಮ್ಮನೆ ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ, ಕೆಲವು ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿರೋದ್ರಿಂದ ಇಲ್ಲಿ ಟೇಬಲಲ್ಲಿ ಯಾವ ಥರ ಸೇಲ್ಸ್, ವೇಜಸ್, ಬ್ಯಾಡ್ ಡೆಟ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಇದೆಯೋ ಅದೇ ಥರ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಇವಾಗ 2003ದು ಎಲ್ಲ ಐಟಮು ನೋಡಿ 100 ಅಂತ ಬರ್ಕೊಂಡಿದ್ದೀವಿ. 3,50,000 ಟ್ರೆಂಡ್ ಪರ್ಸೆಂಟೇಜ್ ಬಂದು 100. ಹಾಗೆ ವೇಜಸ್ಗೆ ಟ್ರೆಂಡ್ ಪರ್ಸೆಂಟೇಜ್ 100, ಬ್ಯಾಡ್ ಡೆಟ್ಸ್ಗೆ ಟ್ರೆಂಡ್ ಪರ್ಸೆಂಟೇಜ್ 100. ಲೈಕ್ ವೈಸ್ ಫಾರ್ ಎವ್ರಿಥಿಂಗ್ ಅಂದರೆ 2003ನಲ್ಲಿ ಎಲ್ಲ 100 ಆಗಿದೆ. ಈಗ ನಾವು ಇದನ್ನು 2004ಗೆ ಮತ್ತು 2005ಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಟ್ರೆಂಡ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ ನೋಡಿ. ವ್ಯಾಲ್ಯೂ ಆಫ್ ದಿ ಪ್ರೆಸೆಂಟ್ ಇಯರ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದಿ ಬೇಸ್ ಇಯರ್ ಇಂಟು 100. ಅಂದರೆ ಈಗ ನಾನು 2004ದನ್ನು ಒಂದೆರಡು ಐಟಮ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು 2004ನಲ್ಲಿ ಇಯರ್ ಆ್ಯಕ್ಚುಯಲ್ ಡೇಟಾ ಎಲ್ಲ ಬರ್ಕೊಂಡಾಗಿದೆ. ಈಗ ನಾನು ಏನು ಕಂಡುಹಿಡಿತಾ ಇದ್ದೀನಿ? ಟ್ರೆಂಡ್ ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿದೆ. 2004ನಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಕಂಡುಹಿಡಿತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟಿಗೆ ಸೇಲ್ಸಿಗೆ ಕಂಡುಹಿಡಿತಾ ಇದ್ದೀನಿ ಅಂದರೆ ಸೇಲ್ಸ್ ಎಷ್ಟಿದೆ ಡೇಟಾ? 4,15,000 ಇದೆ. ಅದನ್ನ ನ್ಯೂಮರೇಟರ್ನಲ್ಲಿ ಬರ್ಕೊಳ್ತೀರಾ. ಸೊ ವ್ಯಾಲ್ಯೂ ಆಫ್ ದಿ ಪ್ರೆಸೆಂಟ್ ಇಯರ್ ದಟ್ ಈಸ್ 4,15,000 ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದಿ ಬೇಸ್ ಇಯರ್. ಬೇಸ್ ಇಯರ್ನಲ್ಲಿ ಸೇಲ್ಸ್ ನೋಡಿ 3,50,000 ಇದೆ. 3,50,000 ಇಂಟು 100 ಮಾಡಿದಾಗ ನಮಗೆ 118.57 ಅಂತ ಬಂತು. ಅದನ್ನ ಬರಿತೀರಾ. ನೆಕ್ಸ್ಟ್ ವೇಜಸ್ ಬಂದಾಗ, ವೇಜಸ್ಸು ಪ್ರೆಸೆಂಟ್ ಇಯರ್ ಅಂದರೆ 2004 ಅದರಲ್ಲಿ 60,000 ಇದೆ. ಬೇಸ್ ಇಯರ್ದು 50,000 ಇದೆ. ಸೊ 60,000 ಡಿವೈಡೆಡ್ ಬೈ 50,000 ಇಂಟು 100 120% ಆಯಿತು. ನೆಕ್ಸ್ಟ್ ಇವಾಗ ಬ್ಯಾಡ್ ಡೆಟ್ಸ್ 26,000 ಡಿವೈಡೆಡ್ ಬೈ 14,000 ಇಂಟು 100. ನೆಕ್ಸ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 24,500 ಡಿವೈಡೆಡ್ ಬೈ 16,000 ಇಂಟು 100. ಸೊ ಈ ರೀತಿ ನಾವು 2005ಗೆ ಮತ್ತು 2006ಗೆ ಸೇಮ್ ಪ್ರೊಸೀಜರ್ನ ಉಪಯೋಗಿಸ್ಬಿಟ್ಟು ಟ್ರೆಂಡ್ ಪರ್ಸೆಂಟೇಜಸ್ನ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ನಿಮಗೆ ಗ್ರಾಫ್ ಇಲ್ಲ ಆದ್ರೂ ನಾನು ನಿಮಗೆ ಗ್ರಾಫ್ನಲ್ಲಿ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇಯರ್ನೆಲ್ಲ ನಾವು ಎಕ್ಸ್ ಆ್ಯಕ್ಸಿಸ್ನಲ್ಲಿ ಹಾಕ್ಕೊಳ್ತೀವಿ, ಪರ್ಸೆಂಟೇಜ್ ಎಲ್ಲ ವೈ ಆ್ಯಕ್ಸಿಸ್ನಲ್ಲಿ ಹಾಕಿ ಇಲ್ಲಿ ನಿಮಗೆ 4 ಸಪ್ರೇಟ್
ಒಂದೊಂದು ಇಯರ್ಗೆ ಒಂದೊಂದು ಲೈನ್ ತೋರಿಸ್ತೀರಾ. ಸೇಲ್ಸ್ ಮತ್ತು ಸೇಲ್ಸ್, ವೇಜಸ್, ಬ್ಯಾಡ್ ಡೆಟ್ಸ್ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅದನ್ನೆಲ್ಲ ನಾವು ಹಾರಿಜಾಂಟಲ್ ಆಗಿ ತೋರಿಸ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಹೌ ವಿ ಪ್ರಿಪೇರ್ ಟ್ರೆಂಡ್ ಪರ್ಸೆಂಟೇಜ್. ಸೊ ಟ್ರೆಂಡ್ ಪರ್ಸೆಂಟೇಜ್ ನಾವು ಮಾಡೋ ಹೊತ್ತಿಗೆ ಒಂದನ್ನು ಗಮನದಲ್ಲಿಡಬೇಕು, ಬೇಸ್ ಇಯರ್ನ ಎಲ್ಲ ಐಟಮ್ಸ್ನು ನಾವು 100 ಅಂತ ಕನ್ಸಿಡರ್ ಮಾಡಿ ಕಂಪೇರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟಿಲ್ ನೌ ವಿ ಡಿಸ್ಕಸ್ಡ್ ವೇರಿಯಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಇವಾಗ ನಮಗೆ ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಚಾಪ್ಟರು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಈ ಸೆಕೆಂಡ್ ಚಾಪ್ಟ್ರಲ್ಲಿ ನಾನು ನಿಮಗೆ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಅದನ್ನ ಯಾತಕ್ಕೋಸ್ಕರ ಮಾಡ್ತೀವಿ, ಫೈನಾನ್ಷಿಯಲ್ ಇಂಟರ್ಪ್ರಿಟೇಷನ್ ಅಂದರೆ ಏನು, ಮತ್ತು ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಿಂದ ಹೇಗೆ ಅಂದರೆ ಯಾವುದೆಲ್ಲ ಯೂಸಸ್ ಇದೆ ಮತ್ತು ಯಾರ್ಯಾರಿಗೆಲ್ಲ ಅದು ಯೂಸ್ಫುಲ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅದಲ್ಲದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಏನೇನೆಲ್ಲಾಗಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅನಾಲಿಸಿಸ್, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅನಾಲಿಸಿಸ್, ಅದಲ್ಲದೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅನಾಲಿಸಿಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅನಾಲಿಸಿಸ್ನಲ್ಲಿ ನಮಗೆ ಹಾರಿಜಾಂಟಲ್ ಅನಾಲಿಸಿಸ್ ಅಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಪರ್ಸೆಂಟೇಜ್ ಅಥವಾ ಟ್ರೆಂಡ್ ಅನಾಲಿಸಿಸ್ ಬರುತ್ತೆ. ವರ್ಟಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮತ್ತು ರೇಷಿಯೋ ಅನಾಲಿಸಿಸ್ ಬರುತ್ತೆ. ರೇಷಿಯೋ ಅನಾಲಿಸಿಸ್ನ ನಾನು ನೆಕ್ಸ್ಟ್ ಸೆಷನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲಿ ತನಕ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನಲ್ಲಿ ನಾವು ಒಂದು ಡೇಟಾ ಪಕ್ಕ ಇನ್ನೊಂದು ಡೇಟಾ ಬರ್ಕೊಂಡು ಕಾಲಮ್ ವೈಸ್ ಅದನ್ನ ರೋ ವೈಸ್ ಅದನ್ನ ಕಂಪೇರ್ ಮಾಡ್ತಾ ಹಾರಿಜಾಂಟಲ್ ಆಗಿ ನಾವು ಕಂಪ್ಯಾರಿಸನ್ನ ಕೊಡ್ತೀವಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ನಲ್ಲಿ ಯಾವುದಾದ್ರೂ ಒಂದು ಐಟಮ್ನ 100 ಅಂತ ಕನ್ಸಿಡರ್ ಮಾಡಿ ಕಂಪೇರ್ ಮಾಡ್ತೀವಿ. ಟ್ರೆಂಡ್ ಅನಾಲಿಸಿಸ್ನಲ್ಲಿ ಯಾವುದಾದ್ರೂ ಒಂದು ಇಯರ್ನ ಬೇಸ್ ಇಯರ್ ಅಂತ ಹೇಳಿಬಿಟ್ಟು ಆ ಬೇಸ್ ಇಯರ್ ಅಲ್ಲಿರುವಂತಹ ಎಲ್ಲ ಐಟಮ್ನು 100 ಅಂತ ಕನ್ಸಿಡರ್ ಮಾಡ್ತೀವಿ. ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಎಂಜಾಯಿಂಗ್ ದ ಸೆಷನ್. ಮತ್ತು ಇನ್ನೊಂದು ನಾನು ನಿಮಗೆ ಹೇಳೋದು ಮರ್ತಿದ್ದೆ, ಇವಾಗ ಅನಾಲಿಸಿಸ್ ಟೂಲ್ಸ್ ಅಂತ ಹೇಳಿದ್ರೆ ವಾಟ್ ಆರ್ ಆಲ್ ದ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕೇಳಿದಾಗ ಮೊದಲನೇದಾಗಿ ನಮಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ನೆಕ್ಸ್ಟು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಅದಲ್ಲದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಬ್ರೇಕ್ ಈವನ್ ಅನಾಲಿಸಿಸ್, ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನಾಲಿಸಿಸ್, ಹೀಗೆ ಸುಮಾರು ಟೂಲ್ಸು ಬರ್ತವೆ. ಅದರಲ್ಲಿ ಈಗ ನಾವು 3 ಟೂಲ್ನ ಕಲ್ತ್ಕೊಂಡ್ವಿ. ಅದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಅನಾಲಿಸಿಸ್. ಈಗ ನಾನು ನೆಕ್ಸ್ಟ್ ಚಾಪ್ಟರ್ ಅಂದರೆ ಥರ್ಡ್ ಚಾಪ್ಟ್ರಲ್ಲಿ ರೇಷಿಯೋ ಅನಾಲಿಸಿಸ್ ಬಗ್ಗೆ ಓದ್ತೀವಿ. ಫೋರ್ತ್ ಚಾಪ್ಟ್ರಲ್ಲಿ ಫಂಡ್ ಫ್ಲೋ ಅನಾಲಿಸಿಸ್ ಬರುತ್ತೆ. ಫಿಫ್ತ್ ಚಾಪ್ಟ್ರಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸ್ ಬರುತ್ತೆ. ಸೊ ಆಲ್ಮೋಸ್ಟ್ ನಾವು ಯಾವುದೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಾಲಿಸಿಸ್ ಮಾಡೋವಂಥ ಟೂಲ್ಸ್ ಇದೆ ಅದೆಲ್ಲದನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಇವಾಗ ನಾವು ಕವರ್ ಮಾಡ್ತೀವಿ. ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಸೆಷನ್ ಆ್ಯಂಡ್ ಯು ಆರ್ ಎಂಜಾಯಿಂಗ್ ದ ಲರ್ನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಯು ಆರ್ ಗೆಟಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಯು ಆರ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದ ಸಬ್ಜೆಕ್ಟ್. ನಿಮಗೆ ಇವಾಗ ಇದೇನು ಪ್ರಾಬ್ಲಮ್ಸ್ ಎಲ್ಲ ನಾನು ಮಾಡಿದ್ದೀನಿ ಅದು ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಪ್ರಾಬ್ಲಮ್ಸ್ನ ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಮಾಡ್ತಾ ಇರೋದು ಸರಿಗಿದೆಯಾ ಇಲ್ವಾ ಅಂತ ನಿಮಗೆ ಚೆಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಲ್ಲನೂ ನನಗೆ ಈಸಿ ಬರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಒಂದೊಂದೂ ಸ್ಲೈಟ್ಲಿ ಡಿಫ್ರೆಂಟ್ ಆಗಿದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ತುಂಬ ಸಿಂಪಲ್ ಆಗಿರೋದ್ರಿಂದ ನೀವು ಇದನ್ನು ಆರಾಮ್ಸೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಆರ್ ಎಂಜಾಯಿಂಗ್ ದ ಲರ್ನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಥ್ಯಾಂಕ್ ಯು ವೆರಿ ಮಚ್.